ಕಣ್ಣು. ನಾವು ಎಲ್ಲ ವಸ್ತುಗಳನ್ನು ನೋಡೋದು ಕಣ್ಣಿಂದನೇ, ಜನರನ್ನ ಅಟ್ರ್ಯಾಕ್ಟ್ ಮಾಡೋದು ಕಣ್ಣಿಂದನೇ, ಇಷ್ಟಪಡೋದು ಕಣ್ಣಿಂದ. ಕಣ್ಣು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದಾಗ ಸೂರ್ಯನನ್ನು ಇಂಡಿಕೇಟ್ ಮಾಡುತ್ತೆ. ಹೇಗೆ ಸೂರ್ಯ ಪ್ರಕಾಶಮಾನವಾಗಿರ್ತಾನೋ ಹಾಗೆ ನಮ್ಮ ಕಣ್ಣು ಕೂಡ ಅಷ್ಟೇ ರೀತಿಯ ಪ್ರಕಾಶಮಾನವಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಎಲ್ಲವನ್ನು ನೋಡುವಂತಹ ಅಥವಾ ಅನುಭವಿಸುವಂತಹ ಒಂದು ಸಾಮರ್ಥ್ಯ ನಮ್ಗೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಕಣ್ಣಿಂದ ಬರುತ್ತೆ. ಯಾಕೆ ಈ ಕಣ್ಣಿನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತ ಅನ್ಕೋತಿದ್ದೀರಾ? ಸೊ ನೀವು ಯಾರನ್ನು ಅಟ್ರ್ಯಾಕ್ಟ್ ಮಾಡ್ಬೇಕು ಅನ್ಕೋತಾ ಇದ್ದೀರೋ, ನಿಮ್ಮ ತುಂಬ ನೋಡೋಕೆ ಚೆನ್ನಾಗಿದ್ದೀರಾ, ಕಣ್ಣು ಚೆನ್ನಾಗಿದ್ದಾವೆ, ಅಥವಾ ನಿಮ್ಮ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಇದೆಲ್ಲವೂ ಇಂಡಿಕೇಟ್ ಆಗೋದು ಡೈರೆಕ್ಟ್ಲಿ ಸನ್. ನಿಮ್ಮ ಜಾತಕದಲ್ಲಿ ಸೂರ್ಯ ಯಾವ ಥರ ಇದ್ದಾನೆ, ಅಥವಾ ಸೂರ್ಯಗೆ ಏನಾದರೂ ಎಫೆಕ್ಟ್ ಆದರೆ ನಿಮ್ಮ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಂತ ಅರ್ಥ. ನಿಮ್ಮ ಕಣ್ಣಿನ ಯಾವುದೇ ಥರ ದೋಷಗಳು ನೀವು ಫೇಸ್ ಮಾಡ್ತಾ ಇದ್ದರೆ ಅದು ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ಎಲ್ಲಾದರೂ ಒಂದು ಕಡೆಗೆ ಅದನ್ನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾನೆ ಅರ್ಥ. ಸೊ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದಾಗ, ನೀವು ಜನರನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕಂತಿರೋ ಅಥವಾ ನಿಮ್ಮ ಸೌಂದರ್ಯ ಇನ್ನೂ ಹೆಚ್ಚಿಗಾಗಬೇಕು ಅಂತ ಅನ್ಕೋತಾ ಇದ್ದೀರೋ ಅಂತಂದಾಗ ನೀವೇನು ಮಾಡಿ ಅಂತಂದಾಗ, ಪ್ರತಿನಿತ್ಯ ನೀವು ಕಣ್ಣಿಗೆ ಕಾಜಲ್ ಹಚ್ಕೋತಾ ಇರ್ತೀರ. ಈವನ್ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಯಾರಾದರೂ ಕಾಜಲನ್ನು ಹಚ್ಕೋತಾ ಇರಬೇಕಾದಾಗ ಕಾಡಿಗೆ ಅಂತ ಹೇಳ್ತೀವಿ, ಅದನ್ನು ಹಚ್ಕೋತಿರ್ಬೇಕಾ ಗ್ರೀಣಿಹಿ ಓಕೆ ಅನ್ನುವಂಥ ಮಂತ್ರವನ್ನು ಈ ಥರ ನೀವು ಹಚ್ಕೋಬೇಕಾದಾಗ, ಗ್ರೀಣಿಹಿ ಅನ್ನುವಂಥ ಒಂದು ಮಂತ್ರವನ್ನು ಪದೇ ಪದೇ ಎರಡೂ ಸೈಡಿಗೆ ಹಚ್ಕೋಬೇಕಾದಾಗ ಈ ಮಂತ್ರವನ್ನು ಚಾಂಟಿಂಗ್ ಮಾಡಿದಾಗ ನೀವು ಪ್ರತಿನಿತ್ಯ ಕಾಜಲನ್ನು ಹಚ್ಕೋತಾ ಬನ್ನಿ. ಆಟೋಮೆಟಿಕ್ಕಾಗಿ ನಿಮ್ಮ ಸೌಂದರ್ಯ ಇನ್ನೂ ಜಾಸ್ತಿ ವೃದ್ಧಿಯಾಗುತ್ತೆ. ಯಾವ ಥರ ಸೂರ್ಯ ಪ್ರಕಾಶಮಾನವಾಗಿರುತ್ತೋ ನೀವು ಕೂಡ ಆ ಥರ ನಿಮ್ಮ ಶೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಥರ ನೀವು ಯಾರಿಗಾದರೂ ಏನೋ ಒಂದು ವಿಷಯ ಹೇಳಿದಾಗ ಎದುರಿನ ಮನುಷ್ಯ ನಿಮ್ಗೆ ಯಾವುದೇ ಒಂದು ಏನಂತಾರೆ ಕ್ವಶನ್ಗೆ ನೋ ಅಂತ ಒಂದು ಆನ್ಸರ್ ಬರೋದಿಲ್ಲ. ಸೊ ಮಾಡಿ ನೋಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೂ ಇದನ್ನು ಶೇರ್ ಮಾಡಿ. ಫಸ್ಟ್ ನೀವು ಇದನ್ನು ಟ್ರೈ ಮಾಡಿ, ಅದರಿಂದ ಪಾಸಿಟಿವ್ ರಿಸಲ್ಟನ್ನು ಪಡ್ಕೊಳ್ಳಿ. ನನ್ನ ಪೇಜ್ನ ಫಾಲೋ ಮಾಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ.